ಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಬ್ರಹ್ಮಾಂಡದ ಮೂಲಾರಂಭದ ಎರಡು ಬೇಸಿಕ್ ಮೆಟೀರಿಯಲ್ಸನ್ನು ನಾವು ನೋಡಿದೆವು. ಒಂದು ಮಹತ್ತತ್ವ, ಇನ್ನೊಂದು ಅಹಂಕಾರ ತತ್ವ. ಮಹತ್ತತ್ವ ಅಂತ ಯಾಕೆ ಕರಿತೇವೆ ಅಂದರೆ ಅದಕ್ಕೆ ವ್ಯಾಪ್ತಿ ಜಾಸ್ತಿ ಇದೆ. ಎರಡನೆಯದ್ದು ಅದು ಅತ್ಯಂತ ಸೂಕ್ಷ್ಮದಲ್ಲಿ ಮಹತ್ತತ್ವ ಅಂದರೆ ಇನ್ನೂ ಒಂದು ಕಾರಣದಿಂದ ಅದನ್ನು ಹೇಳ್ತಾರೆ. ಯಾಕೆಂದರೆ ಆ ತತ್ವದ ಅಭಿಮಾನಿ ಮಹಾನ್, ಜೀವಲೋಕದಲ್ಲೇ ಜೀವ ಪ್ರಪಂಚದಲ್ಲೇ ಎಲ್ಲರಿಗಿಂತ ದೊಡ್ಡವ. ಅದರಿಂದಾಗಿ ಮಹತ್ತತ್ವ ಅಂತ ಕರೀತಾರೆ. ಹೀಗೆ ವೈಕಾರಿಕ ಅಹಂಕಾರ ಮತ್ತು ತಾಮಸಾಹಂಕಾರ, ಇನ್ನು ನಮಗೆ ಉಳಿದಿರೋದು ತೈಜಸ ಅಹಂಕಾರ. ತೈಜಸ ಅಹಂಕಾರ ಹೇಳಿದರೆ ತೇಜಸ್ಸಿಗೆ ಸಂಬಂಧಪಟ್ಟ ತತ್ವ. ಆ ತೇಜಸ್ಸು ಇಂದ್ರಿಯಗಳಲ್ಲಿ ಕಾಣಿಸಿಕೊಳ್ಳಬೇಕು, ಇಂದ್ರಿಯಗಳಾಗಿ ಕಾಣಿಸಿಕೊಳ್ಳಬೇಕು. ಮಹತ್ತತ್ವದ ಬಗ್ಗೆ ಮುಂದೆ ಇನ್ನೂ ಕೆಲವೊಂದು ವಿವರಣೆಗಳು ಬರುತ್ತೆ, ಅದನ್ನು ನಾವು ಅಲ್ಲಿ ನೋಡೋಣ. ಈ ತೈಜಸಾಹಂಕಾರದ ಕೆಲಸವನ್ನು ನಾವೀಗ ನೋಡಬೇಕಿದೆ. ತೈಜಸಾತ್ತು ವಿಕುರ್ವಾಣಾತ್ ಇಂದ್ರಿಯಾಣಿ ದಶಾಭವನ್ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಸ್ತು ತೈಜಸಃ. ತೈಜಸಾಹಂಕಾರ ವಿಕಾರಕ್ಕೆ ಒಳಗಾಯಿತು. ಈ ವಿಕಾರ ಅಂತ ಹೇಳಿದ್ರೆ ಇನ್ನೊಂದು ಎಲಿಮೆಂಟು ಅದರ ಜೊತೆಗೆ ಕೂಡೋದು, ಮಿಕ್ಸಪ್ ಆಗೋದನ್ನು ವಿಕಾರ ಅಂತ ಕರೀತಾರೆ. ವಿಕಾರ ಅಂತ ಹೇಳಿದ್ರೆ ಬದಲಾವಣೆ. ಆ ಬದಲಾವಣೆ ಇನ್ನೊಂದು ಪದಾರ್ಥ ಬಂದು ಸೇರೋದ್ರಿಂದಲೇ ಆಗತ್ತೆ. ಹಾಲು ಮೊಸರಾಗೋದು ಇನ್ನೊಂದು ಸಜಾತೀಯವೂ ಅನ್ನಬಹುದಾದ, ವಿಜಾತೀಯವೂ ಅನ್ನಬಹುದಾದ ಹೆಪ್ಪು ಅನ್ನುವ ಒಂದು ಪದ. ಹೆಪ್ಪು ಅನ್ನೋದು ಹಾಲಿನ ವಿಕಾರ, ಅದೇನಾಗತ್ತೆ, ಮೊಸರಾಗತ್ತೆ. ನೀವು ಹಾಗೆ ಯಾವುದೇ ನೋಡಿಕೊಳ್ಳಿ, ಮಣ್ಣು ಇದೆ, ನೀರು ಅನ್ನೋ ಎಲಿಮೆಂಟ್ ಬಂದು ಸೇರಿದಾಗ ಅದು ಜೇಡಿ ಮಣ್ಣಾದರೆ ಹದವಾಗಿ ಕುಟ್ಟಿ ತಟ್ಟಿ ಮೆಟ್ಟಿ ಅದನ್ನು ಒಂದು ಮಡಿಕೆಯಾಗಿ ರೂಪಿಸ್ತೇವೆ. ಇದನ್ನು ವಿಕಾರ ಅಂತನ್ನೋದು. ಅದರಿಂದಾಗಿ ವಿಕಾರ ಅಂತಂದರೆ ಅಪರಿಚಿತವಾದ ವಸ್ತು ಸಂಯೋಗ, ಅಪರಿಚಿತವಾದ ವಸ್ತುಗಳ ಕ್ವಾಲಿಟಿ. ಇದನ್ನು ಏನಂತ ಕರೀತಾರೆ? ವಿಕಾರ ಅಂತ ಕರೀತಾರೆ. ಈ ತೈಜಸಾಹಂಕಾರ ಅದೇನಾಯಿತು, ವಿಕಾರಗೊಂಡಿತು ಅಂದರೆ ಬೇರೆ ಪದಾರ್ಥಗಳೊಂದಿಗೆ ಸೇರಿಕೊಂಡಿತು. ಆ ತೈಜಸಾಹಂಕಾರ ಸೇರಿಕೊಂಡಾಗ 10 ಇಂದ್ರಿಯಗಳಾಯಿತು. ಆ 10 ಇಂದ್ರಿಯಗಳನ್ನು ಮುಖ್ಯವಾಗಿ 2 ರೀತಿ ವಿಭಾಗಿಸಬಹುದು. ಒಂದು ಜ್ಞಾನಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ ಅಂತ. ಇದಾದ ಮೇಲೆ 2 ಕ್ವಾಲಿಟಿ ಇದೆ. ಒಂದು ಬುದ್ಧಿ, ಯೋಚನೆ, ಇನ್ನೊಂದು ಪ್ರಾಣ ಅಂದರೆ ಕ್ರಿಯೆ. ಇವುಗಳು ನಡೀತಾ ಹೋಗುತ್ತೆ.
ಅದು ಹೇಗಾಯಿತು? ಶ್ರೋತ್ರತ್ವಘ್ರಾಣ ದೃಗ್ಜಿಹ್ವಾ ವಾಗ್ದೋರ್ಮೇಢ್ರಾಂಗ್ರಿಪಾಯವಃ ಯೇತೆ ಸಂಗತಾ ಭಾವಾಃ ಭೂತೇಂದ್ರಿಯ ಮನೋಗುಣಾಃ ಯದಾಯತನ ನಿರ್ಮಾಣೇ ನ ಶೇಕುರ್ಬ್ರಹ್ಮ ಸತ್ತಮಾ. ಈ ತೈಜಸಾಹಂಕಾರ ಎರಡು ರೀತಿಯ ಇಂದ್ರಿಯಗಳಾಗಿ ಬದಲಾಯಿತು. ಶ್ರೋತ್ರ ಅಂದರೆ ಕಿವಿ, ತ್ವಕ್ ಅಂದರೆ ಚರ್ಮ, ಘ್ರಾಣ ಅಂದರೆ ಮೂಗು, ದೃಕ್ ಅಂದರೆ ಕಣ್ಣು, ಜಿಹ್ವಾ ಅಂದರೆ ನಾಲಿಗೆ, ಮತ್ತು ಆ ನಾಲಿಗೆಯ ಒಳಗಡೆ ಮೂಡುವಂತಹ ಮಾತು. ದೋಹೋ ಅಂತ ಹೇಳಿದ್ರೆ ತೋಳು, ಮೇಢ್ರ ಅಂತಂದರೆ ವಿಸರ್ಗೇಂದ್ರಿಯ ಮತ್ತು ಜನನ ಇಂದ್ರಿಯ, ಹುಟ್ಟಿಸುವಂತಹ ಇಂದ್ರಿಯ. ಇನ್ನು ಅಂಘ್ರಿ ಅಂದರೆ ಕಾಲು, ಪಾಯು ಅಂದರೆ ಘನವನ್ನು ವಿಸರ್ಜನೆ ಮಾಡುವಂತಹ ಒಂದು ಇಂದ್ರಿಯ, ಗುದ ಅಂತ ಇದನ್ನು ಕರೀತೇವೆ. ಇದಕ್ಕೆ ಅಭಿಮಾನಿ ದೇವತೆಗಳು, ಇದರ ಜೊತೆಗೂಡಿರುವ ಮನಸ್ಸು, ಇದಕ್ಕೆ ಆಸರೆಯಾಗಿ ನಿಂತ ಮೂರು ಗುಣಗಳು, ಇದರ ಒಳಗಡೆ ಅಡಕವಾಗಬಹುದಾದ ಮಹತ್ತತ್ವ, ಅಹಂಕಾರ ತತ್ವ, ಇವುಗಳ ದೇವತೆ. ಇವರೆಲ್ಲ ಸೇರಿ ಯದಾಯತನ ನಿರ್ಮಾಣೇ, ಈ ಬ್ರಹ್ಮಾಂಡವೆಂಬ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೋಡಿದರಂತೆ. ಆಗಲಿಲ್ಲ ಅವರಿಗೆ. ಯದಾಯತನ ನಿರ್ಮಾಣೇ ನಶೇಕುಹು ಬ್ರಹ್ಮವಿತ್ತಮ. ನೋಡಿ, ಜಗತ್ತಿನ ಎಲಿಮೆಂಟ್ ಇನ್ನೇನು ಬೇಕು? ಎಲ್ಲ ಎಲಿಮೆಂಟೂ ಇದೆ ಈಗಾಗಲೇ. ಈ ಎಲ್ಲ ಎಲಿಮೆಂಟ್ಸ್ ಇದ್ದಾಗಲೂ ಕೂಡ ಅಲ್ಲಿ ಕ್ರಿಯೇಷನ್ ಆಗಲಿಲ್ಲ, ಸೃಷ್ಟಿ ಆಗಲಿಲ್ಲ. ತದಾ ಸಂಹತ್ಯ ಚಾನ್ಯೋನ್ಯಂ ಭಗವಚ್ಛಕ್ತಿ ಚೋದಿತಾ ಸದಸತ್ವಮುಪಾದಾಯ ನೋ ಭಯಂ ಸಸೃಜರ್ಹ್ಯದಃ. ತದಾ ಭಗವಚ್ಛಕ್ತಿ ಚೋದಿತಾ, ದೇವರ ಶಕ್ತಿಯ ಪ್ರಚೋದನೆಗೆ ಒಳಗಾಗಿ ಅನ್ಯೋನ್ಯಂ ಸಂಹತ್ಯ, ಈ ಅಷ್ಟೂ ಜನ ಕಲೆತು ಸದಸತ್ವಮುಪಾದಾಯ, ಪಂಚಭೂತಗಳ ಮೂಲ ಸ್ವರೂಪಕ್ಕೆ ಅನುಗುಣವಾಗಿ ನಹ ಅದಹ ಭಯಂ ಸುಸೃಜುಹು, ನಮಗೆ ಒಂದು ಭಯವನ್ನು ಹುಟ್ಟಿಸಿದರು. ಏನು ಹೀಗಂದರೆ? ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ಭಯ ಅಂತ ಹೇಳಿದರೆ ಭಯಕ್ಕೆ ಕಾರಣವಾದ ಬ್ರಹ್ಮಾಂಡ. ಸದಸತ್ವಮುಪಾದಾಯ, ಕೆಲವೊಂದು ಕಾಣುತ್ತೆ, ಕೆಲವೊಂದು ಕಾಣಲ್ಲ. ಕೆಲವೊಂದು ಪದಾರ್ಥಗಳು ಕಾಣುತ್ತೆ, ಅದರ ಸೃಷ್ಟಿಯೂ ಆಯಿತು. ಕೆಲವೊಂದು ಕಾಣದಂತೆ ಸೂಕ್ಷ್ಮವಾದ ಸೃಷ್ಟಿಯೂ ಆಯಿತು. ಈ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದಹ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು. ಅದಕ್ಕೆ ಬ್ರಹ್ಮಾಂಡದಲ್ಲಿ ಕೆಲವು ಕಾಣುತ್ತೆ, ಕೆಲವು ಕಾಣಲ್ಲ, ಕೆಲವು ತೋರುತ್ತೆ, ಕೆಲವು ತೋರಲ್ಲ. ಒಟ್ಟಾರೆ ಈ ಬ್ರಹ್ಮಾಂಡ ಅನ್ನೋದು ಭಯಂ, ನಮಗೆ ಭಯ ಕಾರಣ. ಯಾಕೆಂದರೆ ಸಂಸಾರವನ್ನು ಇದು ಉಂಟು ಮಾಡುತ್ತೆ. ಸಂಸಾರಕ್ಕೆ ಮೂಲಭೂತವಾದ ಅಜ್ಞಾನಕ್ಕೆ ಇದೇ ಕಾರಣ. ಅಜ್ಞಾನದಿಂದ ಭಯ ಬರುತ್ತೆ. ತತ್ರ ಹಿ ಸಂಸ್ಕೃತಿ ಆಕಾಶವಾಯುತ್ವವ್ಯಕ್ತೇ ಇತರೆಂಡೆ ಪ್ರಕಾಶಿತಾ ತಥಾತ್ವಾದ್ ಬಾಹ್ಯಭೂತಾನಾಂ ಅಂಡಸ್ಥಾನಾಂ ಚ ಸಾಗತಿ ಇತಿ ಮಾತ್ಸ್ಯೇ. ಆಕಾಶ ಅನ್ನೋದು ಅವ್ಯಕ್ತ, ವಾಯು ಅನ್ನೋದು ಅವ್ಯಕ್ತ. ತಥಾತ್ವಾದ್ ಬಾಹ್ಯಭೂತಾನಾಂ ಅಂಡಸ್ಥಾನಾಂ ಚ ಸಾಗತಿ. ಅದರಿಂದ ಬ್ರಹ್ಮಾಂಡದ ಒಳಗಡೆ ಇರುವ ಬೇರೆ ಎಲಿಮೆಂಟುಗಳು ಮೂರೇನಿದೆ, ಮಣ್ಣು, ನೀರು, ಬೆಂಕಿ, ಇವುಗಳಿಗೆ ಆಸರೆಯಾಗಿ, ಇವುಗಳ ಒಳಗಡೆ ಹಾಸುಹೊಕ್ಕಾಗಿ, ಇವುಗಳ ಗುಣವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಎರಡು ಭೂತಗಳು ಇವೆ. ಒಂದು ಆಕಾಶ, ಇನ್ನೊಂದು ಗಾಳಿ. ಎರಡೂ ಕೂಡ ಅವ್ಯಕ್ತ. ಇದಿದೆ ಅಂತ ಗೊತ್ತು, ಆದರೆ ಕಾಣೋಲ್ಲ. ಇದಿದೆ ಅಂತ ಗೊತ್ತಾಗೋದು ಕೂಡ
ಬೇರೆಯದರಿಂದ ಗಾಳಿ ಭರೋ ಅಂತ ಬೀಸ್ಕೊಂಡು ಹೋಯ್ತು ಅಂತ ಹೇಗೆ ಗೊತ್ತಾಗೋದು? ಧೂಳು ನೋಡಿ. ಶಬ್ದ ಹಬ್ಬುತ್ತಾ ಇದೆ ಅಂದರೆ ಇದಕ್ಕೊಂದು ಆಕಾಶ ಇರಬೇಕು ಅಷ್ಟೇ. ವಸ್ತುತಃ ಆಕಾಶ ಹೇಗೆ ಗೋಚರ ಆಗುತ್ತೆ ಅನ್ನುವ ಪ್ರಶ್ನೆ ನ್ಯಾಯಸುಧಾದಲ್ಲಿ ಜಯತೀರ್ಥರು ಮಾಡಿಕೊಳ್ತಾರೆ. ಆಕಾಶ ಅನ್ನೋದು ಮಧ್ವಾಚಾರ್ಯರು ಹೇಳ್ತಾರೆ ಸೆವೆಂತ್ ಸೆನ್ಸಿಗೇನೆ ಅದು ಗೋಚರ ಆಗತ್ತೆ ಅಂತ. ಸಾಕ್ಷಿಗೆ ಅದು ಗೋಚರ ಆಗೋದು ಆಕಾಶ ಇದೆ ಅಂತ. ಬೇರೆ ಯಾವ ಪ್ರತ್ಯೇಕ ಇಂದ್ರಿಯ ಇಲ್ಲ ಆಕಾಶವನ್ನು ಗ್ರಹಿಸಲಿಕ್ಕೆ. ರೂಪವನ್ನು ಗ್ರಹಿಸಲಿಕ್ಕೆ ಕಣ್ಣುಂಟು, ರೂಪದ ಮೂಲಕ ತೇಜಸ್ಸನ್ನು ಗ್ರಹಿಸ್ತೇವೆ, ಶಬ್ದದ ಮೂಲಕ ಆಕಾಶವನ್ನು ಕಿವಿಯಿಂದ ಗ್ರಹಿಸ್ತೇವೆ, ಮೂಗಿನ ಮೂಲಕ ಉಸಿರಾಟ ಅಂತ ಹೇಳುವ ಹಾಗೆ ಗಾಳಿಯನ್ನು ಗ್ರಹಿಸ್ತೇವೆ, ನಾಲಿಗೆಯ ಮೂಲಕ ರಸ ಅದನ್ನು ಗ್ರಹಿಸ್ತೇವೆ, ನೀರಿನ ಗುಣ ರಸವನ್ನು ಗ್ರಹಿಸ್ತೇವೆ. ಆಕಾಶವನ್ನು ಯಾವುದರಿಂದ ಗ್ರಹಿಸ್ತೇವೆ? ಆಕಾಶ ಅನ್ನೋದು ಗ್ರಹಿಸೋದು, ಆಕಾಶವನ್ನು ಹೇಗೆ ಗ್ರಹಿಸೋದು ಅಂತಂದರೆ ಏಳನೆಯ ಅರಿವಿನಿಂದ, ಆತ್ಮಸ್ವರೂಪ ಅಂತ ಹೇಳ್ತಾರೆ. ಆ ಆತ್ಮಸ್ವರೂಪದ ಮೂಲಕ ನಾವು ಗ್ರಹಿಸೋದು. ಹೇಗೆ ನೋಡಿ, ಶಬ್ದವನ್ನು ಇನ್ನು ಹೇಗೆ ಗ್ರಹಿಸ್ತಾನೆ? ಕಣ್ಣು ಮುಚ್ಚಿಕೊಂಡು ಕಿವಿಯನ್ನು ಆಲಿಸಿ ನಿಲ್ಲಿ. ಹುಟ್ಟು ಕುರುಡನಾದವ ಅವನಿಗೆ ಕಣ್ಣು ಕಾಣೋದಿಲ್ಲ, ಆದರೆ ಕಿವಿ ತೆರೆದಿರುತ್ತೆ, ಶಬ್ದವನ್ನು ಕೇಳ್ತಾನೆ. ಈ ಶಬ್ದಕ್ಕೆ ಆಸರೆಯಾಗಿರೋದು ಯಾವುದೋ ಒಂದು ಇರಬೇಕು, ಅದೇ ಆಕಾಶ ಅಂತಾನೆ. ನೋಡಿ, ಆಕಾಶ ಕಿವಿಯಿಂದ ಗ್ರಹಿತ. ಆಕಾಶವನ್ನು ಕಿವಿಯಿಂದ ಗ್ರಹಿಸಿದ್ವೋ ಇಲ್ವೋ? ಅದಕ್ಕೆ ಜಯತೀರ್ಥರು ಕೇಳ್ತಾರೆ, ಹೌದಾ? ಹಾಗಾದರೆ ಹುಟ್ಟು ಕಿವುಡನಿಗೆ ಹೇಗೆ ಗ್ರಹಣ ಆಗತ್ತೆ? ಅದು ಸುಲಭ. ಹುಟ್ಟು ಕಿವುಡ ಇರ್ತಾನೆ, ಆದರೆ ನೋಡಬೇಕಾದ್ರೆ ಬೆಳಕಿನ ರೂಪಾಂತರಗಳನ್ನು ಕಣ್ಣಿನಲ್ಲಿ ಅವನು ನೋಡ್ತಾನೆ. ಈ ಬೆಳಕಿನ ರೂಪಾಂತರ ಆಗಬೇಕು ಅಂದರೆ ದೇರ್ ಮಸ್ಟ್ ಬಿ ಎ ಸ್ಪೇಸ್. ವಾಟ್ ಈಸ್ ದ ನೇಮ್? ಆ ಸ್ಪೇಸ್ಗೆ ಏನು ಹೆಸರು? ಆಕಾಶ. ಆಕಾಶವನ್ನು ಅವನು ಗ್ರಹಿಸ್ತಾನೆ. ಆಯಿತು, ಹುಟ್ಟು ಕುರುಡ, ಹುಟ್ಟು ಕಿವುಡ. ಹುಟ್ಟು ಕುರುಡ, ಹುಟ್ಟು ಕಿವುಡ ಎರಡೂ ಆಗಿರುವ ಒಂದು ಕೇಸ್ ಇದ್ದರೆ ಬ್ಲ್ಯಾಕ್ ಬಂತಲ್ಲ. ಅದು ಮೂಲಭೂತವಾಗಿ ಕನ್ನಡದಲ್ಲಿ ನಾಂದಿಯಲ್ಲಿಯೂ ಇದೇ ಸಮಸ್ಯೆಯನ್ನು ತಗೊಂಡ್ರು. ನಾಂದಿ ಅಂತ ಒಂದು ಚಲನಚಿತ್ರ, ಅದರಲ್ಲಿ ಇದೇ ಸಮಸ್ಯೆಯನ್ನು ತಗೊಂಡಿರೋದು. ಒಬ್ಬನಿಗೆ ಕಾಣೋದೂ ಇಲ್ಲ, ಕೇಳೋದೂ ಇಲ್ಲ ಅಂಥವ್ರೊಬ್ಬರು ಇದ್ದರೆ, ಆ ಥರದೊಬ್ಬರಿದ್ರೆ ಏನು ಮಾಡೋದು? ಅವರಿಗೂ ಕೂಡ ಅರಿವು ಉಂಟಾಗತ್ತೆ. ಮತ್ತೆ ಸೃಷ್ಟಿಯಲ್ಲಿ ಮನುಷ್ಯನನ್ನು ಬಿಡಿ, ಕಣ್ಣಿರದ, ಕಿವಿ ಇರದ ಎಷ್ಟೋ ಪ್ರಾಣಿಗಳಿವೆ, ಅದು ಬಿಟ್ಟು ಬೇರೆ ಎಲ್ಲ ಇರ್ತವೆ. ಅವುಗಳಿಗೂ ಕೂಡ ಆಕಾಶದ ಬಗ್ಗೆ ಅರಿವಿರುತ್ತೆ. ಅಂತಹ ಆಕಾಶ ಅದು ಹೊರಗಡೆಯ ಭೂತಗಳಿಗೆಲ್ಲ ಆಸರೆ. ಅಂಡಸ್ಥಾನಾಂಚ ತಾಗತಿ. ಬ್ರಹ್ಮಾಂಡದ ಒಳಗಡೆ ಇರುವವರಿಗೆ ಬ್ರಹ್ಮಾಂಡದ ಹೊರಗಡೆಯೂ ಇದೆ ಅಂತ ಅನ್ನಿಸುವ ಏಕೈಕ ಭೂತಗಳು ಇವೆರಡು. ಯಾವುದು? ಆಕಾಶ ಮತ್ತು ಗಾಳಿ. ಎರಡೂ ಈ ಅರಿವಿದೆ. ಆಕಾಶ ಮತ್ತು ಗಾಳಿಗಳು ಬ್ರಹ್ಮಾಂಡದ ಆಚೆ ಇದೆ ಅಂತ ಒಬ್ಬ ಅಂದುಕೊಳ್ತಾನೆ. ಹೀಗೆ ಎಲ್ಲ ಯೋಚನೆ ಮಾಡಬಲ್ಲ ಶಕ್ತಿ ಇರುವವರೆಲ್ಲರೂ ಕೂಡ ಪಂಚಭೂತಗಳ ವ್ಯಾಪ್ತಿಯನ್ನು ಹಿಂಗೆ ತಿಳಿತಾರೆ. ಆ ತರಹದ ವಿಶಿಷ್ಟವಾದ ಶಕ್ತಿ ಇವೆರಡಿದೆ. ಅದಕ್ಕೆ ಅದನ್ನು ವ್ಯಕ್ತಾವ್ಯಕ್ತ ಅಂತಂದರು. ಹೀಗೆ ಇವುಗಳೆಲ್ಲ ಸೇರಿ ದೇವರನ್ನು ಪ್ರಾರ್ಥನೆ ಮಾಡಿ ಹೊಂದಿದ ಶಕ್ತಿಯಿಂದ ಭಯಂ ಸಸೃಜು, ಜೀವರಿಗೆ ಸಂಸಾರ ಭಯವನ್ನು ಉಂಟು ಮಾಡುವ ಈ ಬ್ರಹ್ಮಾಂಡವನ್ನು ಎಲ್ಲ ಸೃಷ್ಟಿ ಮಾಡಿದರು. ಸರಿ, ಸೃಷ್ಟಿ ಮಾಡಿದ್ರು ಸರಿ, ಈ ಸೃಷ್ಟಿಗೆ ಎಷ್ಟು ಕಾಲ ಬೇಕಾಯಿತು? ವಿಕಾಸವಾದ ಹೇಳಿತು, ಸೃಷ್ಟಿಗೆ ಆಲ್ ಆಫ್ ಎ ಸಡನ್ ಸೃಷ್ಟಿ ಆಗಲಿಲ್ಲ.
ಎಷ್ಟೋ ಕಾಲ ಬೇಕಾಯಿತು ಅಂತ. ಬೇರೆ ಮತದವರನ್ನು ಕೇಳಿದ್ರೂ ಕೂಡ ಅದಕ್ಕೆ ಸ್ಫುಟವಾದ ಉತ್ತರ ಇಲ್ಲ. 7 ದಿವಸ ಬೇಕಾಯಿತು ಅಥವಾ 6 ದಿವಸ ಬೇಕಾಯಿತು, 1 ದಿವಸ ದೇವರು ರೆಸ್ಟ್ ತಗೊಂಡ, ಅದಕ್ಕೆ ಸಂಡೇ ರಜಾ, ಈ ಥರ ಏನೇನೋ ಹೇಳ್ಕೊಳ್ಳೋರೆಲ್ಲ ಇರ್ತಾರೆ. ಆದರೆ ಪ್ರಾಚೀನ ಭಾರತದ ತತ್ವಶಾಸ್ತ್ರ ಮತ್ತು ಮಾಡರ್ನ್ ಸೈನ್ಸ್ ಎರಡರಲ್ಲಿಯೂ ಒಂದು ಸಾಮ್ಯ ಇದೆ. ಸೂಡೋ ಸೈನ್ಸು ಸೂಡೋ ಫಿಲಾಸಫಿ ಹೇಳೋದಲ್ಲ, ಇದು ಒಂದು ಸಾಮ್ಯ ಇದೆ. ಇಬ್ಬರೂ ಕೂಡ ಸೃಷ್ಟಿ ಅತ್ಯಂತ ಅಲ್ಪ ಕಾಲದಲ್ಲಿ ಆಗಿದ್ದು ಅನ್ನೋದನ್ನು ಒಪ್ಕೊಳ್ಳೋಲ್ಲ. ಇಬ್ಬರು ಹೇಳ್ತಾರೆ ಬಹಳ ಕಾಲ ಆಗಿದ್ದು, ಇದ್ದಕ್ಕಿದ್ದಾಗ ಸೃಷ್ಟಿ ಆಗಲಿಲ್ಲ, ಒಂದು ಬಹಳ ಟೈಮ್ ತೆಗೆದುಕೊಂಡಿತು ಅಂತ. ವರ್ಷ ಪೂಗತಹಸ್ರಾಂತೆ ತದಂಡ ಮುದಕೆ ಚಯಂ ಕಾಲಕರ್ಮ ಸ್ವಭಾವಸ್ಥೋ ಜೀವೋ ಜೀವಂ ಅಜೀಜನತ್ ಅಂತ ಹೇಳ್ತಾರೆ. ವರ್ಷ ಪೂಗತಹಸ್ರಾಂತೆ, ಸಾವಿರಾರು ವರ್ಷಗಳ ಕಡೆಗೆ, ಸಾವಿರಾರು ವರ್ಷಗಳು ಕಳೆದ ಮೇಲೆ, ತದಂಡ ಮುದಕೆ ಚಯಂ, ಆ ನೀರಿನಲ್ಲಿ ಇದ್ದ, ನೀರು ಅಂತಂದರೆ ಅಗಾಧವಾದ ಖಾಲಿ ಜಾಗದಲ್ಲಿ ಇದ್ದ ಬ್ರಹ್ಮಾಂಡವನ್ನು ಕ್ರಮೇಣ ಪಕ್ವಗೊಳಿಸಿ ಕಾಲಕರ್ಮ ಸ್ವಭಾವಸ್ಥ, ಜೀವರ ಇನ್ನರ್ ಟೈಮ್, ಅದು ಬಯೋಲಾಜಿಕಲ್ ಟೈಮ್, ಒಳಗಡೆಯ ಟೈಮ್, ಹೊರಗಡೆದಲ್ಲ. ಇನ್ನು ಕರ್ಮ, ಅವರ ಪುಣ್ಯ ಪಾಪ ಅವುಗಳಿಗೆ ಅನುಗುಣವಾಗಿ ಸ್ವಭಾವಸ್ಥ, ಅವರ ಹೊರಗಡೆಯ ದೇಹ, ಅವರ ಮಿತಿ ಇತ್ಯಾದಿಗಳ ಸ್ವಭಾವವನ್ನು ಆಧರಿಸಿ ಅಜೀವ, ಜೀವನಿಂದ ಭಿನ್ನನಾದ ಪರಮಾತ್ಮ ಅಜೀವಂ ಅಜೀಜನತ್, ತನ್ನನ್ನು ಸೃಷ್ಟಿ ಮಾಡಿಕೊಂಡ. ಅಂದರೆ ಬ್ರಹ್ಮಾಂಡದ ಒಳಗಡೆ ತಾನು ಮೊದಲು ಆವಿರ್ಭೂತನಾದ, ಆಮೇಲೆ ಉಳಿದವರನ್ನು. ತದಂಡಂ ಯಥಾ ಸ್ವಾತ್ಮಾನಂ ಪ್ರಸೂತೆ ತಥಾ ಚಕಾರ ಯ ಪ್ರಾಣಧಾರಣಂ ಪ್ರಾಣ ಪ್ರಸಾದಾತ್ ಕುರುತೆ ನಿಶಂ. ದೇವರನ್ನು ಜೀವ ಅಂತ ಕರೀತಾರೆ. ಯಾಕೆ ಗೊತ್ತಾ? ಬೇರೆಯವರನ್ನು ಬದುಕುವಂತೆ ಮಾಡುವವ. ಸಜೀವ ಇತಿ ಸಂದಿಷ್ಟ ತದನ್ಯ ಅಜೀವ ಉಚ್ಯತೆ. ಇನ್ನು ನಮ್ಮನ್ನು ಜೀವ ಅಂತ ಕರೀತಾರೆ. ಯಾಕೆಂದರೆ ನಾವು ಬದುಕ್ತೇವೆ, ಬದುಕಿಸೋದಿಲ್ಲ. ಸೊ ಜೀವ ಅಂದರೆ ಪ್ರಾಜ್ಞರೆಲ್ಲ ಮೊದಲು ದೇವರನ್ನು ಅಂದುಕೊಳ್ಳೋದು. ದೇವರ ಅನುಗ್ರಹದಿಂದ ನಾವೆಲ್ಲರೂ ಜೀವರು, ಯಾಕೆಂದರೆ ಬದುಕ್ತೇವೆ. ಯತ್ಪ್ರಸಾದಾತ್ ಸತು ಪ್ರಾಣ ಕುರುತೆ ಸ್ವಸ್ಯ ಧಾರಣಂ. ಅವನ ಅನುಗ್ರಹದಿಂದ ಆ ಪ್ರಾಣ ಜೀವರ ಮತ್ತು ತನ್ನ ಧಾರಣೆಯನ್ನು ಮಾಡಿಕೊಂಡಿರ್ತಾನೆ. ಇದು ವಾಯುಪ್ರೋಕ್ತ ಅಂತ ಒಂದು ಗ್ರಂಥ. ಈ ವಾಯುಪ್ರೋಕ್ತ ಅದನ್ನು ಈಗ ಶಿವಪುರಾಣ ಅಂತ ಕರೀತಾರೆ. ಶಿವಪುರಾಣ ಅಂದರೂ ವಾಯುಪುರಾಣ ಅಂದರೂ ಒಂದೇ. ಅದಕ್ಕೆ ಹೆಸರು ಯಾಕೆ ಬಂತು ಅಂತ ನಂತರ ನೋಡುವ. ವಾಯುಪುರಾಣಕ್ಕೆ ಶಿವಪುರಾಣ ಅಂತ ಯಾಕೆ ಹೆಸರು ಬಂತು? ಶಿವ ಕೇಳಿದ್ದದರಿಂದಾಗಿ. ವಾಯುಪುರಾಣಕ್ಕೆ ವಾಯುಪುರಾಣ ಅಂತ ಯಾಕೆ ಹೆಸರು ಬಂತು ಅಂದರೆ ವಾಯು ಹೇಳಿದ್ರಿಂದಾಗಿ. ವಾಯುಪ್ರೋಕ್ತ ಅಂದರೆ ಕೆಲವೊಂದು ಆಚಾರ್ಯರ ಮಾತುಗಳು ನಮಗೆ ಶಿವಪುರಾಣದಲ್ಲಿ ಅಥವಾ ವಾಯುಪುರಾಣದಲ್ಲಿ ಕಾಣ್ತದೆ. ಇನ್ನು ದೇವರು ಸೃಷ್ಟಿ ಮಾಡಬೇಕಾದ್ರೆ ಒಂದು ಮಿತಿಯನ್ನು ಅವನೇ ಹಾಕಿಕೊಂಡಿದ್ದಾನೆ. ಅದು ಅವನು ಸ್ವಾತಂತ್ರ್ಯ. ಕಾಲಕರ್ಮ ಸ್ವಭಾವಸ್ಥ ಅಂತ ಹೇಳ್ತಾರೆ. ಜೀವರ ಬಯೋಲಾಜಿಕಲ್ ಟೈಮ್ ಇವ್ಯಾಲ್ಯುವೇಷನ್ ಆಗುವಂತಹ ಒಂದು ಟೈಮ್, ಇದು ಕಾಲ, ಇದು ಈಗ ಅವರು ವಿಕಾಸಗೊಳ್ಳುತ್ತಾರೆ ಅನ್ನುವ ದೇವರ ಒಂದು ಸಂಕಲ್ಪ. ಅದು ಕಾಲ. ಅದು ಜೀವರ ಒಳಗಿನ ಸ್ವಭಾವ, ದೇವರ ಒಳಗಿನ ಸಂಕಲ್ಪ ಎರಡೂ ಸೇರುತ್ತೆ ಕಾಲ. ಇನ್ನು ಕರ್ಮ. ಕರ್ಮ ಹೇಳಿದರೆ ಪುಣ್ಯ ಪಾಪಗಳ ಮಾಗುವಿಕೆ.
ಕಾಲ, ಕರ್ಮ. ಇನ್ನು ಸ್ವಭಾವ, ಜೀವರ ಸ್ವಭಾವ, ಪಂಚಭೂತಗಳ ಸ್ವಭಾವ, ಅವುಗಳನ್ನು ಆಧರಿಸಿಕೊಂಡ ವಸ್ತುವಿನ ಸ್ವಭಾವ, ಇವುಗಳೆಲ್ಲವೂ ಸ್ವಭಾವವೇ. ಅವುಗಳ ಒಳಗಡೆ ಇದ್ದು ಅಕರೋತ್ ಅಂಡಮುದ್ವೃದ್ಧಂ ಆತ್ಮ ಪ್ರಸವ ಕಾರಣಂ. ದೇವರು ಬ್ರಹ್ಮಾಂಡವನ್ನು ರೆಡಿ ಮಾಡಿದನಂತೆ, ಅದರೊಳಗಡೆ ತಾನು ತೋರಬೇಕು. ಆ ರೀತಿ ಆ ಬ್ರಹ್ಮಾಂಡವನ್ನು ತಯಾರು ಮಾಡಿದ. ಅಂದರೆ ಒಬ್ಬ ಅವನು ಮನೆ ಒಳಗಡೆ ಹೋಗೋ ಹಾಗೆ ಆಗಬೇಕು. ಅಂದರೆ ಆ ಮನೆಯಲ್ಲಿರುವ ಕಸ ಕುಪ್ಪೆ, ಮನೆ ನಿರ್ಮಾಣ ಮಾಡಿದ ಕೂಡಲೇ ಆ ಮನೆಯನ್ನು ಯೋಗ್ಯವನ್ನಾಗಿ ಮಾಡಿಕೊಡ್ತಾನೆ. ಕಸ ಕುಪ್ಪೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಅದರ ಒಳಗಡೆ ಇರತಕ್ಕಂತಹ ನೆಲವನ್ನೆಲ್ಲ ಸೃಷ್ಟಿ ಮಾಡುವಾಗ, ಮನೆ ಕಟ್ಟುವಾಗ ಏನೆಲ್ಲ ಹೇಗೆಲ್ಲ ಇರುತ್ತೆ ಅದರದ್ದು ಚೇಂಜ್ ಮಾಡಿಕೊಂಡೆಲ್ಲ ಮಾಡ್ತಾರೆ. ಹೀಗೆ ಒಳಗಡೆ ಬಂದ ಮೇಲೆ ಜೀವ ಅಜೀವಮಧಾರಯಿತು. ಜೀವ ಅಂದರೆ ದೇವರು ಅಜೀವಂ, ಈ ಜಡವನ್ನು ಸೃಷ್ಟಿನ್ಮುಖವನ್ನಾಗಿ ಮಾಡಿದ. ಜಗತ್ತಿನಲ್ಲಿರುವ ಜನರು ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ. ಯ ಏಚ ಪುರುಷಸ್ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಂಘ್ರಿ ಬಾಹುವಕ್ಷಿ ಸಹಸ್ರಾನನ ಶೀರ್ಷವಾನ್. ಸಯೇಷ ಪುರುಷ, ಈ ದೇವರು ಅದರ ಒಳಗಡೆ ಸಹಸ್ರಾಕ್ಷನಾಗಿ, ಸಹಸ್ರ ಶೀರ್ಷನಾಗಿ, ಸಹಸ್ರ ಬಾಹುವಾಗಿ ಜಗತ್ತಿಗೆ ತೋರಿಕೊಂಡ ಅಂತೆ. ಸಹಸ್ರೋರ್ವಂಗ್ರಿ ಬಾಹುವಕ್ಷಿ ಸಹಸ್ರಾನನ ವೀರ್ಯವಾನ್ ಸಹಸ್ರಾನನ ಶೀರ್ಷವಾನ್. ಪುರುಷ ಅಂತ ಹೇಳ್ತಾರೆ. ಇಲ್ಲಿ ಪುರುಷ ಅನ್ನೋ ಶಬ್ದದಿಂದ ಇಬ್ಬರನ್ನ ತೆಗೆದುಕೊಳ್ಳಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಎಲ್ಲಿಯೇ ಪುರಾಣದಲ್ಲಿ ಮತ್ತು ವೇದದಲ್ಲಿ ಪುರುಷ ಅಂತ ಬಂದಾಗ ಇಬ್ಬರು, ಒಂದು ಬ್ರಹ್ಮದೇವರು ಪುರುಷರೇ, ಚತುರ್ಮುಖ ಬ್ರಹ್ಮ, ಇನ್ನೊಂದು ನಾರಾಯಣನೂ ಪುರುಷನೇ. ಅನಾದಿಯಾದ ಪುರುಷ ಅಂತಂದರೆ ನಾರಾಯಣ, ಆದಿಪುರುಷ ಮೊದಲ ಪುರುಷ ಅಂತಂದರೆ ಅದು ಬ್ರಹ್ಮ. ಹೀಗಾಗಿ ಇಲ್ಲಿ ನಾರಾಯಣನನ್ನು ಹೇಳ್ತಾ ಇರೋದು. ಸಹಸ್ರ ಚೀರ್ಚ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವ ವೇದಮಂತ್ರದಲ್ಲಿ ಹೇಳಿದ ಏನು ಪರಮಾತ್ಮನ ಆವಿರ್ಭಾವ ಇದೆ ಅದು ಬ್ರಹ್ಮಾಂಡದ ಒಳಗಡೆ ಆಯಿತು. ಯಾರಿಗೆ ಕಂಡಿತು? ಬ್ರಹ್ಮದೇವರಿಗೆ ಕಂಡಿತು, ಮುಕ್ತರಿಗೆ ಕಂಡಿತು, ಲಕ್ಷ್ಮೀದೇವಿಗೆ ಗೊತ್ತಾಯಿತು. ಅವರ ಮಾತು ಪರಂಪರೆಯಲ್ಲಿ ಹರಡಿ ಪರಂಪರೆಯವರಿಗೆ ಗೊತ್ತಾಯಿತು. ಯಸ್ಯೇಹಾವಯವೈರ್ಲೋಕಾನ್ ಕಲ್ಪಯಂತಿ ಮನೀಷಿಣಃ ಉರ್ವಾದಿಭಿರಧಃ ಸಪ್ತ ಸಪ್ತೋರ್ಧ್ವಂ ಜಘನಾದಿಭಿಃ. ಯಸ್ಯ ಇಹ ಅವಯವೈಃ ಲೋಕಾನ್ ಮನೀಷಿಣಃ ಕಲ್ಪಯಂತಿ. ಮನೀಷಿಣಃ ಪ್ರಜ್ಞಾವಂತರು, ಅವಯವೈಹಿ ಈ ಪರಮಾತ್ಮನ ಅವಯವಗಳಿಂದ ಲೋಕಾನ್ ಕಲ್ಪಯಂತಿ ಲೋಕಗಳನ್ನು ಕಲ್ಪಿಸುತ್ತಾರೆ. ಇದನ್ನು ಈ ಶಬ್ದ ಕೇಳಿದ ಕೂಡಲೇ ನಮಗನ್ಸುತ್ತೆ ದೇವರ ದೇಹ ಲೋಕ ಆಯ್ತೆ ಅಂದರೆ ವಿಕಾರ ಬಂತಲ್ಲ. ಅದಕ್ಕೆ ಮಧ್ವರು ಹೇಳಿದ್ರು, ದೇವರ ದೇಹದಿಂದ ಲೋಕಗಳು ಸೃಷ್ಟಿಯಾದವು, ಆದರೆ ದೇವರು ಮೆಟೀರಿಯಲ್ ಕಾಸ್ ಅಲ್ಲ. ಮಣ್ಣು ಮಡಿಕೆಯಾದ ಹಾಗೆ ದೇವರ ದೇಹ ಲೋಕ ಆಗಿದ್ದಲ್ಲ, ಮಣ್ಣಿನಿಂದ ಲೋಕ ಆಗಿದ್ದು. ಸಾಕ್ಷಾತ್ ಸತ್ಯಮತೋನ್ಯಸ್ಮಾತ್ ವ್ಯಾವಹಾರಿಕ ಮುಚ್ಯತೆ. ಕಲ್ಪಯಂತಿ ಅಂತಂದರೆ ಆಮೇಲೆ ಅದು ತೋರಿತು, ಹೀಗೆ ಕಲ್ಪನೆ ಮಾಡಿದರು.
ಕಲ್ಪನೆ ಅಂದರೆ ಇಮ್ಯಾಜಿನೇಷನ್ ಅಂತ ಅರ್ಥ ಅಲ್ಲ, ಚಿಂತಿಸಿದರು ಅಂತಷ್ಟೇ ಅರ್ಥ. ಜಸ್ಟ್ ಥಿಂಕಿಂಗ್. ದೇವರ ತೋಳುಗಳಿಂದ ಈ ಲೋಕ ಹುಟ್ಟಿತು ಅಷ್ಟೇ, ದೇವರ ಪಾದದಿಂದ ಈ ಲೋಕ ಹುಟ್ಟಿತು ಅನ್ನುವ ಅನುಸಂಧಾನವನ್ನು ಕಲ್ಪನಾ ಅಂತ ಹೇಳ್ತಾರೆ. ಶಾಸ್ತ್ರದ ಪರಿಭಾಷೆ ಕಲ್ಪನೆ ಅಂತ ಹೇಳಿದ್ರೆ ನೋಡಿ, ಜ್ಯೋತಿಷದಲ್ಲೂ ಹೇಳ್ತಾರೆ ಎಲ್ಲ ಕಡೆ ಹೀಗೆ ಸೂರ್ಯನ ಸುತ್ತಲೂ ಕೂಡ ಈ ತರಹದ ಪ್ರಭಾವಲಯ ಇದೆ ಅಂತ ಕಲ್ಪಿಸಿಕೊಳ್ಬೇಕು ಅಂದರೆ ಅನುಸಂಧಾನ ಮಾಡಬೇಕು ಅಂತ ಅಷ್ಟೇ ಅರ್ಥ. ನಾವು ಈಗ ಕನ್ನಡದಲ್ಲಿ ಏನಾಗೋಗಿದೆ, ಕಲ್ಪನೆ ಅಂದರೆ ಇಮ್ಯಾಜಿನೇಷನ್, ಇಲ್ಲದ್ದನ್ನು ಚಿಂತಿಸೋದು ಅನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ಆದರೆ ಶಾಸ್ತ್ರದಲ್ಲಿ ಬಳಕೆಯಾಗುವಾಗ ಎಚ್ಚರ ಇಟ್ಕೊಳ್ಬೇಕು, ಏನರ್ಥ ಇದಕ್ಕೆ ಅಂತ. ಹೀಗೆ ಯಸ್ಯ ಅವಯವೈ ಲೋಕಾನ್ ಕಲ್ಪಯಂತಿ, ಅಂತಹ ಪುರುಷ ರೂಪದ ಸೃಷ್ಟಿಯಾಯಿತು. ಅದನ್ನು ಹೇಳಿದ್ದು ಯ ಏಚ ಪುರುಷಸ್ತಸ್ಮಾತ್ ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇತಸ್ಯ ಪಾದವಃ ಊರ್ವೋರ್ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋ ವ್ಯಜಾಯತ. ಪುರುಷಸ್ಯ ಮುಖಂ ಬ್ರಹ್ಮ, ಪರಮಾತ್ಮನ ಮುಖದಿಂದ ಬ್ರಾಹ್ಮಣ್ಯದ ಅಭಿಮಾನಿಯಾದ, ಬ್ರಾಹ್ಮಣ ಜಾತಿಯ ಅಭಿಮಾನಿಯಾದ ಬ್ರಹ್ಮದೇವರು ಹುಟ್ಟಿದ್ರು, ಅಗ್ನಿ ಹುಟ್ಟಿದ. ಅದನ್ನು ಪುರುಷನ ಮುಖ ಬ್ರಾಹ್ಮಣ ಅಂದರು. ಪುರುಷನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು, ಹಾಗಲ್ವಾ? ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇತಸ್ಯ ಬಾಹವಃ, ಅವನ ತೋಳುಗಳಿಂದ ಕ್ಷತ್ರಜಾತಿಯ ಅಭಿಮಾನಿಯಾಗಿರುವ ಮುಖ್ಯಪ್ರಾಣ ಇಂದ್ರ ಇಬ್ಬರು ಹುಟ್ಟಿದ್ರು. ಕ್ಷತ್ರಿಯ ಜಾತಿಯ ಅಭಿಮಾನಿಗಳು ಅವರು. ಊರ್ವೋರ್ ವೈಶ್ಯ, ಕುಬೇರ ಮೊದಲಾದವರು ವೈಶ್ಯವರ್ಣದ ಅಭಿಮಾನಿ ದೇವತೆಗಳು. ಅವರು ದೇವರ ತೊಡೆಯಿಂದ ಹುಟ್ಟಿದ್ರು. ಅದನ್ನೇನು ಹೇಳಿದ್ರು, ವೈಶ್ಯ ಜಾತಿಯ ಅಭಿಮಾನಿಗಳು ಅಂತ ಹೇಳಿಕೆ ವೈಶ್ಯರು ಹುಟ್ಟಿದ್ರು ಅಂತ ಅಂದ್ಬಿಟ್ರು. ಈಗ ಹುಟ್ಟಲ್ವಲ್ಲ ಅಂತ. ಇನ್ನು ಪದ್ಭ್ಯಾಂ ಶೂದ್ರ ಜಾಯತ, ಶೂದ್ರ ಜಾತಿಯ ಅಭಿಮಾನಿಗಳು ಯಮ ನಿರುತಿ ಅವರೆಲ್ಲ ದೇವರ ಕಾಲಿನಿಂದ ಹುಟ್ಟಿದರು. ಇದನ್ನು ಹೇಳಲಿಕ್ಕೆ ಕಾಲಿನಿಂದ ಶೂದ್ರ ಹುಟ್ಟಿದ ಅಂದುಬಿಟ್ರು. ಇದು ಇರೋದು. ಇದು ನಂತರದಲ್ಲಿ ಬಹಳ ತಪ್ಪು ಕಲ್ಪನೆಗೆ ಕಾರಣ ಆಯಿತು. ಆ ತಪ್ಪು ಕಲ್ಪನೆಗೆ ಕಾರಣ ಆಗಿದ್ದು ಹೇಳ್ತೇನೆ. ಆಮೇಲೆ ಆ ತರಹದ್ದನ್ನು ನೋಡ್ಬೇಕಾದ್ರೆ ನಗು ಬರ್ತಾ ಇತ್ತು. ನಾನು ಭೈರಪ್ಪನವರ ದಾಟು ಅಂತ ಒಂದು ಕಾದಂಬರಿ, ಅದು ಕಾದಂಬರಿ ರೂಪ, ಅದು ಅದರಲ್ಲಿ ಒಬ್ಬ ತಂದೆ ಪುರುಷ ಸೂಕ್ತ ಹೇಳ್ತಾ ಇರ್ತಾನೆ. ಬ್ರಾಹ್ಮಣೋತ್ಯ ಮುಖಮಾಸೀತ್ ಬಾಹೂರಾಜನ್ಯಕೃತ ಊರು ತದಸ್ಯ ದ್ವೈಷ್ಯ ಅಂತ ಮಗಳು ಕೇಳ್ತಾ ಇರ್ತಾಳೆ. ಮಗಳು ಕೇಳಿಸ್ಕೊಂಡು ಪ್ರಶ್ನೆ ಕೇಳ್ತಾಳೆ ಅಪ್ಪನಿಗೆ, ಅಪ್ಪ ಬ್ರಾಹ್ಮಣರು ಮುಖದಿಂದ ಹುಟ್ಟಿದ್ರಿ ಅಂದ್ರಿ, ತೋಳುಗಳಿಂದ ಕ್ಷತ್ರಿಯರು ಹುಟ್ಟಿದ್ರಿ ಅಂತ ಹೇಳಿದ್ರಿ, ತೊಡೆಯಿಂದ ವೈಶ್ಯರು ಹುಟ್ಟಿದ್ರು ಅಂತಂದ್ರಿ, ಕಾಲಿನಿಂದ ಶೂದ್ರರು ಹುಟ್ಟಿದ್ರು ಅಂತ ಹೇಳಿದ್ರಿ, ಕ್ರಿಶ್ಚಿಯನ್ನರು ಮುಸಲ್ಮಾನರೆಲ್ಲ ಯಾವುದರಿಂದ ಹುಟ್ಟಿದ್ದು? ಅಪ್ಪನಿಗೆ ತಬ್ಬಿಬ್ಬಾಯಿತು. ಪಾಪ ಎಂತಹ ಅಪ್ಪನೋ ಏನೋ ಅವನು, ಗೊತ್ತಿಲ್ಲದೆ ಎಂತೆಂತಹ ಅನರ್ಥಗಳಾಗತ್ತೆ. ನಾನು ಬೇರೊಬ್ಬರ ಹತ್ರ ತಿಳ್ಕೊಳ್ತೇನೆ ಅಂತ ಅಟ್ಲೀಸ್ಟ್ ಆ ಅಪ್ಪ ಹೇಳಬೇಕಲ್ವ. ಅದು ಹೇಳಲಿಲ್ಲ, ಅವನಿಗೆ ಗೊತ್ತೇ ಇಲ್ಲ, ಹಾಗೊಂದು ಇರುತ್ತೆ ಅಂತಲೇ ಗೊತ್ತಿಲ್ಲ. ಅಲ್ಲಿ ಹೇಳ್ತಾ ಇರೋದು ಅಭಿಮಾನಿ ದೇವತೆಗಳು ಹುಟ್ಟಿದ್ರು ಅಂತ. ಎಲ್ಲರೂ ಹಾಗೆಲ್ಲ ಹುಟ್ಟಿದ್ದು, ಎಲ್ಲರೂ ಹುಟ್ಟೋದು ನಮ್ಗೆ ಪ್ರತ್ಯಕ್ಷ, ತಾಯಿಯ ಗರ್ಭದಿಂದಲೇ ಹುಟ್ಟೋದು, ಎಂಥ ದೊಡ್ಡವರೇ ಆಗಿರಲಿ. ಅದರ ಸ್ಪಿರಿಟ್ ಅರ್ಥ ಮಾಡಿಕೊಳ್ಳಿಲ್ಲ. ಅಭಿಮಾನಿ ದೇವತೆಗಳು ಹುಟ್ಟಿದ್ರು ಒಂದು. ಎರಡನೆಯದ್ದು, ಬ್ರಾಹ್ಮಣರು ಮುಖದಿಂದ ಹುಟ್ಟಿದ್ದಾರೆ ಅಂದರೆ ಅಧ್ಯಯನ ಮಾಡಬೇಕು, ಕ್ಷತ್ರಿಯರು ತೋಳಿನಿಂದ ಹುಟ್ಟಿದ್ದಾರೆ ಅಂದರೆ ಆಳಬೇಕು, ತೊಡೆಯಿಂದ ಹುಟ್ಟಿದ್ದಾರೆ ಅಂತಂದರೆ ಪ್ರೊಡಕ್ಷನ್ನು. ಇವರು ಮೂರು ಜನರಿಗೆ ಸಹಕಾರ. ಕಾಲಿಲ್ಲದೆ
ತಲೆ ನಿಲ್ಲೋದುಂಟೇನು? ಕಾಲಿನ ಮೇಲೆ ತಾನೇ ತಲೆ ನಿಲ್ಲೋದು. ಇಷ್ಟು ಸಹಜವಾಗಿದ್ದದ್ದನ್ನು ಬಹಳ ದ್ವೇಷಾತ್ಮಕವಾಗಿ ತಿರುಗಿಸಿ, ಬ್ರಾಹ್ಮಣರಿಗೂ ಐಡಿಯಾ ಇಲ್ಲ, ಅದು ಸರಿಯಾಗಿ ಅರ್ಥ ಆಗಲಿಲ್ಲ. ತಪ್ಪು ತಿಳಿ ಹೇಳುವವರದ್ದು ತಪ್ಪಾಯಿತು. ಹೇಳಬೇಕಿತ್ತು. ಅದು ಮೇಲು ಕೀಳಿನ ಪ್ರಶ್ನೆ ಅಲ್ಲ. ಸಮಾಜಕ್ಕೆ 4 ಬೇಕು, ಕಾಲು ಬೇಡವೇ? ಬೇಕು. ಆ ಥರ ಏನು ಕುತಂತ್ರ ಏನೂ ಇರಲ್ಲ. ಅವ್ರ ಟೆಕ್ಸ್ಟಿನಲ್ಲಿ ಆಗಿದೆ. ಬ್ರಿಟಿಷರು ರೂಪಿಸಿದ ಟೆಕ್ಸ್ಟಿನಲ್ಲಿ ಆ ತರಹದ ಕುತಂತ್ರ ಇದೆ, ಇವರನ್ನು ಹೊಡಿಬೇಕು ಅಂತ. ಅದಕ್ಕಿಂತ ಮೊದಲು ಎಲ್ಲಿತ್ತು ಇವುಗಳೆಲ್ಲ? ಅದರಿಂದ ಪುರುಷಸ್ಯ ಮುಖಂ ಅಂತಂದರೆ ಮುಖದಿಂದ ಬ್ರಾಹ್ಮಣ ಜಾತಿ. ಬ್ರಾಹ್ಮಣ ಜಾತಿ ಅಂದರೆ ಬ್ರಾಹ್ಮಣ ಜಾತಿಯ ಅಭಿಮಾನಿಯಾದ ಬ್ರಹ್ಮ, ಬ್ರಾಹ್ಮಣ ಜಾತಿಯ ಅಭಿಮಾನಿಯಾದ ಅಗ್ನಿ, ಅವರು ಹುಟ್ಟಿದ್ರು ಅಂತ. ದೇವತೆಗಳ ಅಭಿಮಾನಿಗಳು ಮಾತ್ರ, ಅವರಿಗೆ ಆ ವರ್ಣ ಇಲ್ಲ. ಬಹಳ ಜನ ಏನಂದುಕೊಂಡಿದ್ದಾರೆ, ದೇವತೆಗಳಿಗೇನೆ ಆ ಜಾತಿ ಇದೆ ಅಂತ ಅಂದುಕೊಂಡಿದ್ದಾರೆ. ಅದು ತಪ್ಪು ಕಲ್ಪನೆ. ಕ್ಷತ್ರಿಯ ಜಾತಿಯ ಮುಖ್ಯ ಪ್ರಾಣ ಸನ್ಯಾಸಿ ತಗೊಳ್ಳಿಕ್ಕೆ ಬರಲ್ಲ. ಯಾಕೆಂದರೆ ಧರ್ಮಶಾಸ್ತ್ರದ ಪ್ರಕಾರ ಕ್ಷತ್ರಿಯ ಸನ್ಯಾಸ ತಗೊಳ್ಳಿಕ್ಕಿಲ್ಲ, ಹೋರಾಡಬೇಕಷ್ಟೇ ಅವನು. ಈಗ ಸ್ವಯಂ ನಮ್ಮ ಗುರುಗಳೇ ಪೇಜಾವರ ಸ್ವಾಮಿಗಳೇ ಒಬ್ಬರಿಗೆ ಸನ್ಯಾಸ ಕೊಟ್ಟರು, ಕ್ಷತ್ರಿಯ ಜಾತಿಯ ಒಬ್ಬರಿಗೆ. ಈಗಿನ ಪರಿಸ್ಥಿತಿ ಬಿಡಿ, ಮೂಲ ಅವಾಗ ಇದ್ದದ್ದು ಹಾಗೆ. ನೀವು ಅದನ್ನಿಟ್ಕೊಂಡು ಮಧ್ವಾಚಾರ್ಯರು ಭಾಷ್ಯವೇ ಬರಿಬಾರದು ಅಂತ ಹೇಳಲಿಕ್ಕೆ ಬರುತ್ತೆ ಅಷ್ಟೆ. ಹಾಗಲ್ಲ, ಅದು ಅಭಿಮಾನಿಗಳು ಅಂತ ಅರ್ಥ ಮಾಡಬೇಕು. ಹೀಗಾಗಿ ಸಮಾಜದ ವ್ಯವಸ್ಥೆ ಹೀಗಾಯಿತು. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭುವರ್ಲೋಕೋಸ್ಯನಾಭಿತಃ. ಇನ್ನು 14 ಲೋಕಗಳಲ್ಲಿ ದೇವರ ಪ್ರತಿಮೆಯನ್ನು ಚಿಂತನೆ ಮಾಡೋದಾದರೆ ಹೀಗೆ, ಭೂಲೋಕ ಅನ್ನೋದು ದೇವರ ಕಾಲಿನ ಸ್ಥಾನದಲ್ಲಿದೆ ಅಂತ ಚಿಂತನೆ ಮಾಡಿದರೆ, ನಾಭಿಯ ಸ್ಥಾನದಲ್ಲಿ ಭುವರ್ಲೋಕ ಇದೆ ಅಂತ, ಎದೆಯ ಸ್ಥಾನದಲ್ಲಿ ಸ್ವರ್ಲೋಕ ಇದೆ ಅಂತ, ಅಲ್ಲಿಂದ ಮೇಲ್ಗಡೆ ಹೋದರೆ ಮಹರ್ಲೋಕ, ಗ್ರೀವಾಯಾಮ್ ಜನಲೋಕಶ್ಚ, ಕೊರಳಿನಲ್ಲಿ ಜನಲೋಕ ಇದೆ, ತಪೋಲೋಕ ನೇತ್ರದಲ್ಲಿ ಇದೆ, ಅವನ ತಲೆಯಿಂದ ಸತ್ಯಲೋಕ ಇದೆ. ಹೀಗೊಂದು ಚಿಂತನೆ. ಕಟಿಭ್ಯಾಮತಳಂ ಪುರೋಕ್ತಂ ಕ್ಲುಪ್ತಂ. ಕಟಿ ಸೊಂಟದಿಂದ ಅತಳ, ತೊಡೆಯ ಮುಂಭಾಗದಿಂದ ವಿತಳ, ಮಂಡಿಯಿಂದ ಸುತಳ, ಇನ್ನು ಹಿಮ್ಮಡದಿಂದ ತಳಾತಳ. ಕಣಕಾಲು ಅಂತ ಹೇಳ್ತಾರಲ್ಲ, ಕಾಲಿನಿಂದ ಹೀಗೆ ಬಂದರೆ ಕಾಲು ಶುರುವಾಗುವಾಗ 2 ಗುಬಟೆ ತರಹ ಇರುತ್ತೆ, ಅದನ್ನು ಕಣಕಾಲು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಗುಲ್ಫ ಅಂತ. ಅದರಿಂದ ಮಹಾತಳ, ಮುಂಗಾಲಿನಿಂದ ರಸಾತಳ, ಅಂಗಾಲಿನಿಂದ ಪಾತಾಳ. ಈ ರೀತಿಯಾಗಿ ಲೋಕದ ಒಳಗಡೆ ದೇವರನ್ನು ಚಿಂತನೆ ಮಾಡಬೇಕು. ಅಂದರೆ ಲೋಕ ಅನ್ನೋದು ದೇವರ ಮೂರ್ತಿಯಲ್ಲಿ ಲೋಕವನ್ನು ಚಿಂತನೆ ಮಾಡೋದಾದರೆ ಹೀಗೆ. ಅಥವಾ ಇನ್ನೊಂದು ರೀತಿಯಲ್ಲಿಯೂ ಚಿಂತನೆ ಮಾಡಬಹುದು ಅಂತ ಅಂದರೆ ಭಾಗವತ ಆಪ್ಷನ್ ಕೊಡುತ್ತೆ. ಯಾಕೆಂದರೆ ಯಾರ್ಯಾರಿಗೆ ದೇವರ ಯಾವ ಯಾವ ಬೃಹತ್ ರೂಪವನ್ನು ಚಿಂತನೆ ಮಾಡಬಹುದು ಅನ್ನೋದು. ಅದರಲ್ಲಿ ಒಂದು ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ, ಕಾಲುಗಳಿಂದ ಭೂರ್ಲೋಕ, ನಾಭಿಯಿಂದ ಭುವರ್ಲೋಕ, ತಲೆಯಲ್ಲಿ ಸ್ವರ್ಲೋಕ. ಹೀಗೆ 3 ಲೋಕಗಳಲ್ಲಿ ದೇವರನ್ನು ಚಿಂತನೆ ಮಾಡಬಹುದು. ದೇವರ ಅಂಗಾಂಗಗಳಲ್ಲಿ 3 ಲೋಕವನ್ನು ಚಿಂತನೆ ಮಾಡಬಹುದು. ಅದು ಉಪಾಸಕರ ಸ್ವಾತಂತ್ರ್ಯ. ಎಷ್ಟು ತರಹದ ಭಗವನ್ ಮೂರ್ತಿಗಳಿದೆ, ಅದು ಯಾವುದರಲ್ಲೂ ವಿರೋಧ ಇಲ್ಲ ಅನ್ನೋದು ಅಚ್ಚರಿ. ಯಾವುದು ಅನುಕೂಲವೋ ಅದನ್ನು ಮಾಡಿ ಅಂತ ಹೇಳಿ ದೇವರ ಕರುಣೆ ಎಲ್ಲವೂ ಇದೆ ಅದರಲ್ಲಿ. ಹೀಗೆ ಇತಿ ಶ್ರೀಮದ್ಭಾಗವತೆ ದ್ವಿತೀಯ ಸ್ಕಂಧೆ ಪಂಚಮೋಧ್ಯಾಯ. ವಾಚೋ ವಹ್ನೇರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವಃ ಹವ್ಯಕವ್ಯಾಮೃತಾನ್ನಾನಾಂ ಜಿಹ್ವಾ ಸರ್ವರಸಸ್ಯ ಚ. ಸೃಷ್ಟಿಯ ಇನ್ನೊಂದು ಆಯಾಮವನ್ನು ಹೇಳ್ತಾರೆ. ಇಲ್ಲಿಯ ತನಕ ಸ್ಥೂಲ ಸೃಷ್ಟಿಯನ್ನು ನೋಡಿದೆವು. ಇನ್ನು ಮುಂದೆ ಸೂಕ್ಷ್ಮ ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಸೂಕ್ಷ್ಮ ಅಂದರೆ ಎಸೆನ್ಸ್ ಅಥವಾ ಕೋರ್, ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ. ನೋಡಿ, ಮುಖ ಸ್ಥೂಲ, ನಾಲಿಗೆ ವಿಸಿಬಲ್,
ಅದರ ಒಳಗಡೆಯಿಂದ ಬರತಕ್ಕಂತಹ ಮಾತು ಅದು ಸೂಕ್ಷ್ಮ ಮತ್ತು ಇನ್ವಿಸಿಬಲ್. ಮಾತನ್ನು ಕೇಳ್ತೇವೆ, ಕಂಡು ಅಪ್ಪಿಕೊಳ್ಳಲಾಗುವುದಿಲ್ಲ. ಆದರೆ ಮಾತು ಹೊರಗಡೆ ಬರ್ತಾ ಇದೆ, ಅದಕ್ಕೇನು ಉಪಾದಾನ ಕಾರಣ ಈವರೆಗೂ ಯಾರಿಗೂ ಗೊತ್ತಿಲ್ಲ. ಅದರಿಂದಾಗಿ ಅದರ ಸೂಕ್ಷ್ಮ ಭಾಗ, ನಾಲಿಗೆಯ ಸೂಕ್ಷ್ಮ ಭಾಗ ವಾಕ್. ನಾಲಿಗೆ ಸ್ಥೂಲ ಕಾಣುತ್ತೆ ಎಲ್ಲರಿಗೂ, ಇಟ್ ಈಸ್ ವಿಸಿಬಲ್ ಟು ಆಲ್. ಅದರೊಳಗಡೆ ಸಟಲ್ ಫಾರ್ಮಿನಲ್ಲಿ ಒಂದಿರುತ್ತೆ, ಅದು ಮಾತು. ಇನ್ನು ವನ್ಹಿ ಬೆಂಕಿ. ಆ ವನ್ಹಿ ಬೆಂಕಿ ಏನಿದೆ ಅದು ಕೂಡ ವಾಗಭಿಮಾನಿ. ಅಗ್ನಿದೇವ, ಅವರಿಬ್ಬರ ನೆಲೆ ಎಲ್ಲಿ ಅಂದರೆ ಮುಖ. ದೇವರ ಮುಖದಿಂದ ವಾಗಭಿಮಾನಿಯಾದ ಸ್ವಾಹ ಮತ್ತು ಅಗ್ನಿದೇವ ಇಬ್ಬರು ಹುಟ್ಟಿದರು. ಅದರಿಂದಾಗಿ ನಾವೆಲ್ಲ ಮುಖದ ಮೂಲಕವೇ ಮಾತನಾಡೋದು, ಬೇರೆ ಇದರಿಂದ ಆಗಲ್ಲ. ಓಹೋ, ನೀವು ದೇವರನ್ನು ಇಲ್ಲ ಅಂತ ಹೇಳುವವರು ಸರ್ವಶಕ್ತರ ಅಂತ. ದೇವರಿಲ್ಲ ಅಂದರೆ ಒಂದು ನಿಯಂತ್ರಣ ಇಲ್ಲ ಅಂತ ಅರ್ಥ. ನೀವು ಬೇರೆ ಕಡೆಯಿಂದ ಮಾತನಾಡಿ ನೋಡೋಣ. ಇಲ್ಲ, ವಾಕಿಗೆ ಅಭಿಮಾನಿಯಾದ ಅಗ್ನಿದೇವ ಮತ್ತು ಅಗ್ನಿದೇವನ ಹೆಂಡತಿ ಸ್ವಾಹ ಅವರಿಬ್ಬರೂ ನಾಲಿಗೆಯಲ್ಲಿ ನಿಂತು ಇದ್ದಾರೆ. ಅದರಿಂದಾಗಿ ಇದರ ಮೂಲಕವೇ ಮಾತನಾಡೋದು. ಹೀಗೆ ವಿಸಿಬಲ್ ಫಾರ್ಮ್ ನಾಲಿಗೆ, ಸಟಲ್ ಫಾರ್ಮ್ ಮಾತು, ಅವುಗಳಿಗೆ ಮುಖವೇ ನೆಲೆ. ಯಾಕೆಂದರೆ ದೇವರ ಸೃಷ್ಟಿಯಲ್ಲಿ ಆಗಿದೆ. ಆದ್ದರಿಂದ ಛಂದತಾಂ ಸಪ್ತಧಾತವಃ, ಕಾಣೋದು ದೇಹ, ಅದರೊಳಗಡೆ ಅನೇಕ ಪದಾರ್ಥಗಳು ಇದೆ. ತ್ವಕ್, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿ, ಇವುಗಳೆಲ್ಲ ಇದೆ. ಈ ಎಲ್ಲದರಲ್ಲಿ ಛಂದೋಭಿಮಾನಿಗಳು ನೆಲೆಗೊಂಡಿದ್ದಾರೆ. ಯಾಕೆ ಅಂದರೆ ದೇವರ ಆ ಅವಯವದಲ್ಲಿ ಛಂದೋಭಿಮಾನಿಗಳು ನೆಲೆಗೊಂಡು ಅದರಿಂದ ಹುಟ್ಟಿದರು. ಅಷ್ಟೇ ಅಲ್ಲ, ಅದರ ಉಪಾಸನೆ ಮಾಡ್ತಾರವರು. ಅದನ್ನು ಐತರೇಯ ಉಪನಿಷತ್ತು ನಮಗೆ ಬಿಡಿಸಿ ಬಿಡಿಸಿ ಹೇಳುತ್ತೆ. ದೇವರ ದೇಹದಲ್ಲಿ ಸಪ್ತಧಾತುಗಳ ಸ್ಥಾನದಲ್ಲಿ ಛಂದೋಭಿಮಾನಿಗಳು ನೆಲೆಗೊಂಡಿದ್ದಾರೆ. ಅದರ ಪ್ರತಿಕೃತಿಯಂತೆ ಇರುವ ನಮ್ಮ ದೇಹದಲ್ಲಿಯೂ ಕೂಡ ಹಾಗೆ ಇರ್ತಾರೆ. ಆದರೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ನಮ್ಮ ಕೈನಲ್ಲಿರೋದು. ಹವ್ಯ ಕವ್ಯಾಮೃತಾನ್ನಾನಾಂ. ಹವ್ಯ ಅಂತ ಹೇಳಿದರೆ ದೇವತೆಗಳಿಗೆ ಮೀಸಲಾಗಿರುವ ಹವಿಸ್ಸು. ಕವ್ಯ ಅಂದರೆ ಪಿತೃಗಳಿಗೆ ಮೀಸಲಾಗುವ ಅನ್ನ. ಈ ಹವ್ಯ ಮತ್ತು ಕವ್ಯಗಳಿಗೆ ದೇವರ ನಾಲಿಗೆಯೇ ಮೂಲಸ್ಥಾನ. ಮತ್ತು ಸರ್ವರಸಸ್ಯ ಚ, ಎಲ್ಲ ರಸ. ಸರ್ವಾಸೂನಾಂಚ ವಾಯೋಶ್ಚ ತನ್ನಾಸೆ ಪರಮಾಯನೇ. ಎಲ್ಲ ಪ್ರಾಣಗಳು ಮತ್ತು ವಾಯುದೇವನಿಗೆ ದೇವರ ಮೂಗಿನ ಹೊರಳೆಗಳೇ ಆಸರೆ. ಅಶ್ವಿನೋರೋಷಧೀನಾಂಚ, ಅಶ್ವಿದೇವತೆಗಳಿಗೂ ಇಲ್ಲೇ ಆಸರೆ. ಘ್ರಾಣೋ ಗಂಧಸ್ಯ ಚೈವಹಿ. ಮತ್ತು ದೇವರ ಮೂಗಿಗೆ, ದೇವರ ಮೂಗಿನಿಂದ ಗಂಧ ಹುಟ್ಟಿದ್ದು. ಇದ್ದ ಗಂಧವನ್ನು ನಮ್ಮ ಮೂಗು ಹೊಸದಾಗಿ ಗ್ರಹಿಸಬೇಕು. ಆದರೆ ದೇವರ ಮೂಗಿನಿಂದ ಗಂಧ ಹುಟ್ಟಿದ್ದು ಬಹಳ ವಿಶಿಷ್ಟ. ರೂಪಾಣಾಂ ತೇಜಸಾಂ ಚಕ್ಷುಃ ದಿವಃ ಸೂರ್ಯಸ್ಯ ಚಾಕ್ಷಿಣೀ. ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಂ
ಆಕಾಶ ಶಬ್ದಯೋ ರೂಪಾಣಾಂ ತೇಜಸಾಂ ಚಕ್ಷು. ಜಗತ್ತಿನ ರೂಪಗಳು ಮತ್ತು ಬೆಳಕು, ಇವುಗಳಿಗೆ ದೇವರ ಕಣ್ಣು ಆಸರೆ. ನೋಡಿ, ಬೆಳಕು ಇದ್ದರೆ ನಮ್ಮ ಕಣ್ಣು ಉಳಿಯುತ್ತೆ, ಆದರೆ ದೇವರ ಕಣ್ಣಿನಿಂದಲೇ ಬೆಳಕಿನ ಸೃಷ್ಟಿ. ಏನು ಅದ್ಭುತ! ದೇವರ ಕಣ್ಣಿನಿಂದ ಬೆಳಕಿನ ಸೃಷ್ಟಿ. ದಿವಸ್ ಸೂರ್ಯಸ್ಯ ಚಾಕ್ಷಿಣೀ. ಇನ್ನು ದೇವರ ಕಿವಿಯದ್ದು ಒಂದು ಹೇಳಬೇಕಿತ್ತು, ಅವಸರದಲ್ಲಿ ಪ್ರಮಾದದಿಂದ ಮುಂದೆ ಬಂದಿದ್ದೆ. ತೀರ್ಥಾನಾಂ ಅಂತ. ದಿವಹ ಅಲ್ಲ, ಇದೇ ಶ್ಲೋಕ ಇರೋದು, ಮುಂದೆ ಅದು. ದಿವಹ ಸೂರ್ಯಸ್ಯ ಚ ಅಕ್ಷಿಣಿ. ಬೆಳಕಿನ ಅಭಿಮಾನಿ ದೇವತೆ ಅವನು ದೇವರ ಕಣ್ಣಿನಿಂದ ಬಂದದ್ದು. ಇನ್ನು ಬೆಳಕನ್ನು ನೀಡುವ, ಕಣ್ಣಿನ ಆಗುಹೋಗುಗಳನ್ನು ನೋಡಿಕೊಳ್ಳುವ ಸೂರ್ಯ, ಅವನಿಗೆ ಕಣ್ಣು ಆಸರೆ. ಕರ್ಣೌ ದಿಶಾಂಚ ತೀರ್ಥಾನಾಂ. ದೇವರ ದಿಕ್ಕುಗಳು, ದೇವರ ಕಿವಿ ದಿಕ್ಕಿಗೆ ಅಂದರೆ ದಿಗಭಿಮಾನಿ ದೇವತೆಗಳಿಗೆ ಕಾರಣ. ಶ್ರೋತ್ರಮಾಕಾಶ ಶಬ್ದಯೋ. ಆಕಾಶ ಮತ್ತು ಶಬ್ದಗಳಿಗೆ ದೇವರ ಕಿವಿ ಆಸರೆ. ದೇವರ ಕಿವಿಯಿಂದ ಶಬ್ದ ಹುಟ್ಟಿದ್ದು. ಶಬ್ದವನ್ನು ಗ್ರಹಿಸಲಿಕ್ಕೆ ನಮ್ಮ ಕಿವಿ ಕಷ್ಟಪಡುತ್ತೆ. ಇದು ದೇವ್ರಿಗೂ ನಮಗೂ ಇರುವ ವ್ಯತ್ಯಾಸ. ಮತ್ತು ತೀರ್ಥಾನಾಂ, ನಾವು ಶಾಸ್ತ್ರವನ್ನು ಕಿವಿಯಿಂದ ಕೇಳಲಾಗದಷ್ಟು ದೌರ್ಭಾಗ್ಯವನ್ನು ಹೊಂದಿದ್ದೇವೆ. ಆದರೆ ದೇವರ ಕಿವಿಯಿಂದಲೇ ಶಾಸ್ತ್ರ ಹುಟ್ಟಿತು. ತೀರ್ಥಾನಾಂ ಶಾಸ್ತ್ರಾಣಾಂ ಅಂತ ಆಚಾರ್ಯರ ಮಾತು. ಇದು ನಾನು ಆಗೋಗಿದೆ ಈ ಶ್ಲೋಕ ಅಂತ ಅಂದುಕೊಂಡು ಗೊಂದಲಕ್ಕೆ ಒಳಗಾಗಿ ಹೇಳಿದೆ. ತದ್ಗಾತ್ರಂ ವಸ್ತು ಸಾರಾಣಾಂ ಅಂದರೆ ದೇವರು ಬಿಂಬ ಅಂತ ಹೇಳಿದರೆ ಇದರೆಲ್ಲದರ ಮೂಲ. ಆ ದೇವರ ದೇಹದ ರೆಪ್ಲಿಕಾ ನಮ್ಮ ದೇಹ. ಸೊ ನಮಗೆ ಏನು ಮಾಡುತ್ತೆ, ಅದರ ಒಂದು ಸ್ವಲ್ಪವನ್ನು ನಾವು ಗ್ರಹಿಸ್ತೇವೆ. ದೇವರ ಇಂದ್ರಿಯಗಳಿಗಿದ್ದಷ್ಟು ಶಕ್ತಿ ನಮ್ಮ ಇಂದ್ರಿಯಗಳಿಗೆ ಇಲ್ಲ. ತದ್ಗಾತ್ರಂ ವಸ್ತು ಸಾರಾಣಾಂ ಸೌಭಾಗ್ಯಸ್ಯ ಚ ಭಾಜನಂ ತ್ವಗಸ್ಯ ಸ್ಪರ್ಶವಾಯುವೋಶ್ಚ ಸರ್ವಮೇಧಸ್ಯ ಚೈವಹಿ. ಜಗತ್ತಿನ ವಸ್ತುವಿನ ಸೌಂದರ್ಯಕ್ಕೆ ಅವನ ದೇಹ ಆಸರೆ, ಸೌಭಾಗ್ಯಕ್ಕೆ ಅವನ ದೇಹ ಆಸರೆ. ತ್ವಗಸ್ಯ ಸ್ಪರ್ಶವಾಯುವೋಶ್ಚ. ಸ್ಪರ್ಶ ಮತ್ತು ಸ್ಪರ್ಶಕ್ಕೆ, ಜಗತ್ತಿಗೆ ಸ್ಪರ್ಶವನ್ನು ಉಂಟು ಮಾಡುವಂತಹ ವಾಯುದೇವ ಅವನ ಚರ್ಮದಿಂದ ಹುಟ್ಟಿದ್ದು. ಸರ್ವಮೇಧಶ್ಚ ಚೈವಹಿ. ಪ್ರತಿಯೊಂದು ಪವಿತ್ರವಾದ ಪದಾರ್ಥಗಳಿಗೆ ಅವನು ಕಾರಣ. ರೋಮಾಣ್ಯುದ್ಭಿಜ ಜಾತೀನಾಂ ಯೈರ್ವಾ ಯಜ್ಞಸ್ತು ಸಂಭೃತಃ ಕೇಶಶ್ಮಶ್ರು ನಖಾನ್ಯಸ್ಯ ಶಿಲಾ ಲೋಹಾಭ್ರವಿದ್ಯುತಾಂ. ಇನ್ನು ರೋಮಾಣಿ ಉದ್ಭಿಜ ಜಾತೀನಾಂ, ದೇವರ ರೋಮಗಳು ಗಿಡಗಳಿಗೆ, ಅಂಕುರಗಳಿಗೆ, ಬೆಳೆಗಳಿಗೆ ಕಾರಣ. ಬೆಳೆಗಳನ್ನು ಉದ್ಭಿಜ ಅಂದರು. ನೆಲದ ಒಡಲನ್ನು ಸೀಳಿ ಹೊರಗಡೆ ಬರುತ್ತೆ, ಅದು ಉದ್ಭಿಜ. ಇನ್ನು ಯೈರ್ವಾ ಯಜ್ಞಸ್ತು ಸಂಭೃತಃ. ಯಜ್ಞವನ್ನು ಮಾಡುವವರು ದೇವರ ರೋಮದಲ್ಲಿಯೇ ಹುಟ್ಟಿದರು. ಇದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಸ್ಪಷ್ಟಗೊಳಿಸ್ತಾರೆ. ಯಾಜ್ಞಿಕ ರೋಮ ಮೂಲಸ್ಥಾಹ ಅಂತ ಬಹಳ ಅರ್ಥಗಳನ್ನು, ಸಂದೇಶಗಳನ್ನು ಕೊಡುವಂತಹ ತಾತ್ಪರ್ಯ ಇದು. ಇದನ್ನು ಸ್ಥೂಲವಾಗಿ ನಾನು ಹೇಳಬಹುದು, ಯಜ್ಞ ಮಾಡುವವರು ದೇವರ ರೋಮ ಮೂಲದಲ್ಲಿದ್ದಾರೆ ಅಂತ ಚಿಂತನೆ ಮಾಡಬೇಕು. ರೋಮಾಂತಸ್ಥಾಸ್ತು ತತ್ಪರೇ ಉದ್ಭಿಜ. ರೋಮದ ತುದಿಯಲ್ಲಿ ಸಸ್ಯಗಳು, ಸಸ್ಯಾಭಿಮಾನಿ ದೇವತೆಗಳು ಇದ್ದಾರೆ ಅಂತ. ಅಂದರೆ ಯಜ್ಞ ಚೆನ್ನಾಗಿ ನಡೆದರೆ
ಸಸ್ಯಾದಿಗಳ ಸಮೃದ್ಧಿ ಇರುತ್ತೆ ಅಂತ. ಆ ಯಜ್ಞವನ್ನೇ ಅವನು ಹೇಳಿದ್ದು ಕೃಷ್ಣ ಜಗಚ್ಚಕ್ರದಲ್ಲಿ, ಯಜ್ಞಾದ್ಭವತಿ ಪರ್ಜನ್ಯ ಅಂತ. ಆ ಯಜ್ಞ ಅಂತ ಹೇಳಿದ್ರೆ ದೇವರ ಪೂಜೆ, ಅದು ಯಾವುದೇ ಫಾರ್ಮಿನಲ್ಲಿ ಇರಬಹುದು. ಯಜ್ಞ ಅಂತಂದರೆ ಕುಂಡ ಮಾಡಿ ಕುಂಡದ ಒಳಗಡೆ ಧಗಧಗಿಸುವ ಅಗ್ನಿದೇವನಿಗೆ ಹವಿಸ್ಸನ್ನು ನೀಡೋದು ಮಾತ್ರ ಯಜ್ಞ ಅಲ್ಲ, ಯಾವುದೂ ಆಗಬಹುದು. ಅದಕ್ಕೆ ಎಲ್ಲ ತರಹದ ಯಜ್ಞಗಳು ದೇವರಲ್ಲಿ ನೆಲೆಗೊಂಡಿವೆ ಅಂತ ಹೇಳ್ತಾರೆ. ಅದೆಲ್ಲ ಅರ್ಥ ಮಾಡ್ಕೋಬೇಕು, ಆ ಇಮೇಜನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಉದ್ಭಿಜೋ ವಾಸುದೇವಸ್ಯ ಲಿಂಗಗಾಸ್ತು ಜರಾಯುಜಾಹ ಅಂತಂದರು. ಜರಾಯುಜ ಅಂತಂದರೆ ಗರ್ಭಕೋಶದಿಂದ ಹುಟ್ಟುವವರು ದೇವರ ಲಿಂಗವನ್ನು, ಗುಹ್ಯ ಭಾಗವನ್ನು ಆಶ್ರಯಿಸಿಕೊಂಡು ಇದ್ದಾರೆ. ಅದರಿಂದಾಗಿ ಆ ತರಹದ ಹುಟ್ಟು ನಮ್ಮದೆಲ್ಲದೂ ಕೂಡ. ಇತಿ ಪಾದ್ಮೇ ಕೇಶಶ್ಮಶ್ರು ನಖಾನ್ಯಸ್ಯ ಶಿಲಾಲೋಹಾಭ್ರ ವಿದ್ಯುತಾಂ. ದೇವರ ಕೂದಲಿಂದ ಶಿಲಾ ಕಲ್ಲುಗಳು, ಪುಟ್ಟ ಪುಟ್ಟ ಕಲ್ಲುಗಳು. ಶ್ಮಶ್ರು ಗಡ್ಡ ಇದೆ ದೇವರಿಗೆ, ಅದು ಪ್ರಾಕೃತ ಅಲ್ಲ ಅಷ್ಟೇ. ಆಮೇಲೆ ಏನು ಮಾಡಿದ್ರು, ಎಲ್ಲ ನಾಟಕದವರು ಮತ್ತು ಫಿಲಮಿನವರು ದೇವತೆಗಳಿಗೆ ಗಡ್ಡ ಇರಬಾರ್ದು ಅಂತ, ಮತ್ತು ಹೆಣ್ಣು ಮೋರೆ ಇದ್ದವ ದೇವತೆ ಅಂತ, ಆ ಥರದ ಕಲ್ಪನೆ. ಹೆಣ್ಣುಮಕ್ಕಳು ಕರುಣೆ ಮೊದಲಾದವುಗಳಿಂದ ಕೂಡಿದ್ದು ಇರ್ತಾರೆ ಅನ್ನೋದು ಅವರ ತಲೆಯಲ್ಲಿ ಬಂದಿರಬಹುದೇನೋ. ಅದರಿಂದಾಗಿ ಪುರುಷನಲ್ಲಿ ವೀರರಸವು ಕರುಣಾರಸವು ಒಟ್ಟೊಟ್ಟಿಗೇ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವತೆಗಳನ್ನು ಹೆಣ್ಣು ಮೋರೆ ಮಾಡಿರಲಿಕ್ಕೂ ಸಾಕು. ಆದರೆ ದೇವರ ಗಡ್ಡದಿಂದ ವಿದ್ಯುತ್ ಮಿಂಚುವಂತೆ ವಿದ್ಯುತ್. ಇನ್ನು ನಖ, ಶಿಲೆ ಮತ್ತು ಲೋಹ ಇವುಗಳೆಲ್ಲ ದೇವರ ಉಗುರನ್ನು ಆಶ್ರಯಿಸಿಕೊಂಡು ಇವೆ ಅಂತ ಆಗ್ನೇಯದಲ್ಲಿ ಇದೆ. ಹೀಗಾಗಿ ದೇವರ ಅಪ್ರಾಕೃತವಾದ ದೇಹದಿಂದ ಪ್ರಾಕೃತವಾದ ಪದಾರ್ಥಗಳ ಸೃಷ್ಟಿ. ಮುಖ್ಯವಾಗಿ ಇಲ್ಲಿ ನಖ ಅಂತ ಇದೆಯಲ್ಲ, ನಖದಿಂದ ಶಿಲೆ, ಕೇಶದಿಂದ ಲೋಹ, ಶ್ಮಶ್ರು ಗಡ್ಡ, ಅದರಿಂದ ವಿದ್ಯುತ್. ಹೀಗೆ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮ ಕರ್ಮಣಾಂ ವಿಕ್ರಮೋ ಭುರ್ಭುವಸ್ವಶ್ಚ ಕ್ಷೇಮಶ್ಚ ಶರಣಶ್ಚ ಚ ಸರ್ವಕಾಮವರಸ್ಯಾಪಿ ಹರೇಃ ಚರಣಮಸ್ಪದಂ. ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮ ಕರ್ಮಣಾಂ. ರಾಜರು ಹೆಚ್ಚಾಗಿ ಲೋಕದ ಉಳಿವಿಗೆ ಕಾರಣರು, ಕ್ಷತ್ರಿಯರು. ಬಾಹವೋ ಲೋಕಪಾಲಾನಾಂ, ಆಳುವವರು, ಪ್ರಜ್ಞಾಪೂರ್ವಕವಾಗಿ ಆಳುವವರು. ಕ್ಷತ್ರಿಯ ಅಂತ ಯಾಕೆ ಗೊತ್ತಾ ಹೆಸರು? ಕ್ಷತಾತ್ ತ್ರಾತಿ, ಗಾಯಗೊಂಡವನನ್ನು ರಕ್ಷಿಸ್ತಾನೆ, ಅದರಿಂದಾಗಿ ಕ್ಷತ್ರಿಯ ಅಂತ. ಅದಕ್ಕೆ ಏನು ಹೇಳಿದ್ರು? ಕ್ಷತ್ರಿಯ ಅಂತ. ಲೋಕಪಾಲಕರು, ಲೋಕಪಾಲಕರು ಹೇಳಿದರೆ ದೇವತೆಗಳು, ಲೋಕಪಾಲಕರು ಹೇಳಿದರೆ ಕ್ಷತ್ರಿಯರಿಬ್ಬರು ಆಗ್ತಾರೆ. ಪ್ರಾಯಶಃ ಕ್ಷೇಮ ಕರ್ಮಣ, ಹೆಚ್ಚು ಕಡಿಮೆ ಕ್ಷೇಮ ಅವರ ಜವಾಬ್ದಾರಿ, ಜಗತ್ತಿನ ಕ್ಷೇಮ. ಕ್ಷೇಮ ಅಂದ್ರೇನು?
ಗಳಿಸಿದ್ದನ್ನು ಉಳಿಸೋದು ಅಂತ ಅರ್ಥ. ಯೋಗ ಅಂದರೆ ಗಳಿಮೆ, ಕ್ಷೇಮ ಅಂದರೆ ಗಳಿಮೆಯ ಉಳಿಮೆ. ಆ ತರಹದ ಲೋಕಪಾಲಕರ ತಾಣ, ಆಸರೆ ದೇವರ ತೋಳುಗಳು. ಅಂದರೆ ದೇವರ ತೋಳುಗಳಿಂದ ಅವರು ಹುಟ್ಟಿದ್ರು, ದೇವರ ತೋಳಿನ ಕೆಲಸವನ್ನು ಅವರು ಮಾಡ್ತಾರೆ, ಅವರು ಪ್ರತಿನಿಧಿಸ್ತಾರೆ ಜಗತ್ತಿನಲ್ಲಿ. ಅದರಿಂದಾಗಿ ಬಾಹವೋ ಲೋಕಪಾಲಾನಾಂ ಪ್ರಾಯಶ ಕ್ಷೇಮ ಕರ್ಮಣಾಂ ವಿಕ್ರಮೋ ಭುರ್ಭುವಸ್ವಶ್ಚ. ಅವರ ಬಗ್ಗೆ ಹೇಳಬೇಕಾದ್ರೆ ಪ್ರಾಯಶಃ ಬ್ರಾಹ್ಮಣ ವೈಶ್ಯರು ಕೂಡ ಗಳಿಸಿದ್ದನ್ನು ಉಳಿಸಿದರಲ್ಲೇ ರತರು. ಅಂದರೆ ಜಗತ್ತಿನ ಒಂದು ನಿಯಮ, ಅದರ ಒಂದು ಆಚರಣೆ, ಅದನ್ನು ಉಳಿಸೋದು. ವೈಶ್ಯರು ಮತ್ತು ಬ್ರಾಹ್ಮಣರು ಅದಕ್ಕಿದ್ದಾರೆ, ಅದಕ್ಕೆ ಪ್ರಾಯಶಃ ಅವರಿಗಿಂತ ಹೆಚ್ಚಾಗಿ ಇವರಿಗೆ. ಇನ್ನು ವಿಕ್ರಮೋ ಭುರ್ಭುವಸ್ವಶ್ಚ, ದೇವರ 3 ಹೆಜ್ಜೆಗಳು ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ ಅಂತಾಯಿತು. ಕ್ಷೇಮಶ್ಚ ಶರಣಶ್ಚ ಚ, ಮತ್ತೆ ಕ್ಷೇಮ, ಇದೆಲ್ಲವೂ ಕೂಡ ಒಳ್ಳೆಯದಾಗೋದು, ಎಲ್ಲ ಕಾಮನೆಗಳ ಪ್ರಾಪ್ತಿ, ಇವುಗಳೆಲ್ಲದಕ್ಕೂ ಕೂಡ ಹರೇ ಚರಣಮಾಸ್ಪದಂ, ದೇವರ ಕಾಲು ಆಸ್ಪದ. ಶರಣ ಅಂದರೆ ಮೋಕ್ಷ, ಕ್ಷೇಮ ಮೋಕ್ಷ, ಶಾಂತಿಶ್ಚ ಶರಣಂ ನಿರ್ವಾಣಂ ಚಾಭಿಧೀಯತೆ ಇತಿ ಬ್ರಾಹ್ಮೆ. ಮೋಕ್ಷ, ಶಾಂತಿ, ಶರಣ, ನಿರ್ವಾಣ ಇವೆಲ್ಲ ಪರ್ಯಾಯ ಪದ. ಅದರಿಂದಾಗಿ ಶರಣ ಅಂದರೆ ಮೋಕ್ಷ. ಶರಣಸ್ಯ, ಮೋಕ್ಷಕ್ಕೆ ದೇವರ ಕಾಲು ಆಸರೆ. ನೋಡಿ, ಅದಕ್ಕೆ ಪರೀಕ್ಷಿದ್ರಾಜನ ಒಂದು ಮೋಕ್ಷವನ್ನು ಹೇಳಬೇಕಾದ್ರೆ ಭೇದೇ ಖಗೇಂದ್ರ ಧ್ವಜಪಾದ ಮೂಲಂ ಅಂದರು. ಇಷ್ಟು ಹೇಳಿದ ಮೇಲೆ ಇದೆಲ್ಲದಕ್ಕೂ ಕೂಡ ಒಂದು ಉಪಾಸನಾ ಪ್ರಪಂಚ ಅದನ್ನು ಹೇಳ್ತಾರೆ. ಸ್ವೋತ್ಪತ್ತ್ಯಂಗೇಚು ದೇವಾನಾಂ, ದೇವತೆಗಳಿಗೆ ಅವರು ಯಾವ ದೇವರ ಅಂಗದಿಂದ ಪ್ರಾದುರ್ಭವಿಸಿದರೋ ಆ ಅಂಗವನ್ನು ಅವರು ಧ್ಯಾನ ಮಾಡಬೇಕು. ಅನ್ಯೇಷಾಂ ಪಾದಮೂಲತಃ, ಮನುಷ್ಯರೇ ಮೊದಲಾದವರು ದೇವರ ಅಡಿಗಳನ್ನು ಚಿಂತನೆ ಮಾಡಬೇಕು. ಈಗ ದೇವರ ಕಿವಿಯಿಂದ ಹುಟ್ಟಿದ ದೇವತೆ ಕಿವಿಯನ್ನು ಚಿಂತನೆ ಮಾಡಬೇಕು. ದೇವನ ಮೂಗಿನ ಹೊರಳೆಯಿಂದ ಹುಟ್ಟಿದ ಅಶ್ವಿದೇವತೆಗಳು ಅದನ್ನು ಚಿಂತನೆ ಮಾಡಬೇಕು. ತಾವು ಯಾವ ಅಂಗದಿಂದ ಹುಟ್ಟಿದ್ದಾರೆ ಆ ಅಂಗವನ್ನು ಅವರು ಚಿಂತನೆ ಮಾಡಬೇಕು. ನಾವೆಲ್ಲ ದೇವರ ಸ್ಪೆಷಲ್ ಆದ ಅಂಗಗಳಿಂದೇನೂ ಹುಟ್ಟಿಲ್ಲ, ನಾವೆಲ್ಲ ಅಡಿಗಳನ್ನು ಚಿಂತನೆ ಮಾಡಬೇಕು. ಇದನ್ನು ಗಮನಿಸಬೇಕು ನಾವು. ಅದರಿಂದಾಗಿ ಬ್ರಾಹ್ಮಣರು ಈಗಲೂ ಕಾಲಿನಿಂದ ಹುಟ್ಟುತ್ತಾ ಇದ್ದಾರೆ ಅಂತ ಅರ್ಥ ಅಲ್ವೇ ಅಲ್ಲ. ಬ್ರಾಹ್ಮಣರು ಈಗಲೂ ಕೂಡ ದೇವರ ಮುಖದಿಂದ ಹುಟ್ಟಿದ್ದಾರೆ ಅಂತ ಅರ್ಥ ಅಲ್ಲ, ಸಾಂಕೇತಿಕ ಅದು ಅಂತ. ಜ್ಞಾನಪ್ರಧಾನನಾದವನು ದೇವರ ಮುಖದಿಂದ ಬಂದಿದ್ದಾನೆ ಅಂತನ್ನುವ ಚಿಂತನೆ ಅದು. ಮತ್ತೆ ಆ ಅರ್ಥವನ್ನು ನಾವು ನೋಡಿದೆವು. ಬ್ರಾಹ್ಮಣ ಜಾತಿಯ ಅಭಿಮಾನಿಯಾದ ಅಗ್ನಿ ದೇವರ ಮುಖದಿಂದ ಹೊರಗಡೆ ಬಂದಿದ್ದಾನೆ ಅಂತ. ಹಾಗೆ ಮುಕ್ತಿಸ್ತು ವಿಹಿತಾ ವಿಷ್ಣೋ ನಿರ್ದಿಷ್ಟೇಶು ಯಥಾವಚಃ, ಮನುಷ್ಯರಿಗಂತೂ ಹೀಗೆ ಚಿಂತನೆ. ಇನ್ನು ಆಯಾ ಸ್ಪೆಷಲ್ ಉಪಾಸನೆಗೆ ಅರ್ಹರಾದವರು ಆಯಾ ಅಂಗವನ್ನು ಚಿಂತನೆ ಮಾಡಲಿಕ್ಕಿದೆ. ಹೀಗೆ ಅಧ್ಯಾತ್ಮದಲ್ಲಿ ಹೇಳಿದ್ದಾರೆ ಅಂತ 6ನೇ ಅಧ್ಯಾಯದಲ್ಲಿ 6 ಶ್ಲೋಕವನ್ನು ನಾವು ನೋಡಿದ್ದೇವೆ. ಹೀಗೆ ಉಳಿದ ಶ್ಲೋಕಗಳ ಚಿಂತನೆಯನ್ನು ನಾವು ನಾಳೆ ಮಾಡೋಣ. ಕೃಷ್ಣಾರ್ಪಣಮಸ್ತು. 7ನೇ ಅಧ್ಯಾಯದಲ್ಲಿ ಮತ್ತೆ ಅವತಾರಗಳ ಚಿಂತನೆ ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು.